ಚಂದ್ರು ಚಂದ್ರು ಹೊರಗೆ ಹೋದ ಅಣ್ಣ ನೀನು ಮನೆಗೆ ಬಂದಿಲ್ಲ. ಕುಳಿತುಕೊಳ್ಳಿ ಎಂದು ಹೇಳಲು ಕುರ್ಚಿ ಸಹ ಇಲ್ಲ. ಕ್ಷಮಿಸಿ. ಕುರ್ಚಿಯ ಮೇಲೆ ಕೂರ್ತಿದ್ದರೆ ಏನಾಯ್ತು ಕಮಲ? ನಿನ್ನ ಮನದಲ್ಲಾದರೂ ಕುರ್ಚಿಯೆಂದು ನಾನು ಭಾವಿಸಿದ್ದೇನೆ. ನೋಡಿ ವಿಜಯ್, ಬಡವರ ಹುಡುಗಿಯ ಮೇಲೆ ಮದುವೆ ಎಂಬ ಅಭಿನಯದ ನಾಟಕವಾಡಿದಿರಿ. ನಾಳೆ ನಮ್ಮ ಬಾಳಿನ ಮೇಲೆ ಕಲ್ಲು ಹಾಕದಿರಿ. ಹಾಕುವುದು ಕಲ್ಲಲ್ಲ ಕಮಲ, ಒಂದು ಮಲ್ಲಿಗೆ. ಈ ವಿಜಯ ಕಮಲೆಯನ್ನು ಪ್ರೀತಿಸುತ್ತಿರುವುದು ಕಾಮಕ್ಕಾಗಿ ಅಲ್ಲ, ಪ್ರೇಮಕ್ಕಾಗಿ, ನನ್ನ ಬಾಳ ಸಂಗಾತಿಗಾಗಿ. ನನ್ನ ಮನದ ಪತ್ರದ ಮೇಲೆ ನಿನ್ನೊಪ್ಪಿಗೆ ಎಂಬ ಅಂಕಿತ ಬಿದ್ದಾಚರಣೆ ಅಂದೇ ನನ್ನ ಬಾಳಿನಗೆ ಕಲ್ಪವೃಕ್ಷವೇ ಕೈ ಮಾಡಿ ಕರೆಯುತ್ತಿರುವಾಗ ಸಮ್ಮತಿಸುವ ಅವಶ್ಯವೇಕೆ ರಾಜ? ನಿನ್ನಂತ ಮುಗ್ಧನನ್ನು ಕಂಡ ನಾನೇ ಅದನ್ನೇ. ಭಾಗ್ಯಶಾಲಿಯ ಬಾಳಿನಲ್ಲಿ ಕಲ್ಪವೃಕ್ಷವೇ ಕೈ ಮಾಡಿ ಕರೆಯುತ್ತಿರುವಾಗ ಇನ್ನು ಸಮ್ಮತಿಸುವ ಆಸೆ ಏಕೆ ರಾಜ? ನೀನು ಮಾತಿನಲ್ಲಿ ತುಂಬಾ ಜಾಣವರು. ಕಳ್ಳತನದಲ್ಲಿ ತಾವು ಬಲು ನಿಸ್ಸಿಮರು. ಕಳ್ಳತನ? ಹೌದು ಮತ್ತೆ ಈ ಹೆಣ್ಣಿನ ನೆಪ ಮಾಡಿಕೊಂಡು ಬಂದು ನನ್ನ ಮನವನ್ನೇ ಕದ್ದ ನೀವು ಕಳ್ಳರಲ್ಲವೇ? ಓಹೋ ದೇವ, ಆ ವಿಷಯದಲ್ಲಿ ನನ್ನನ್ನು ಕಳ್ಳನನ್ನಾಗಿ ಮಾಡೋ ಬದಲು ಕೊರಡನ್ನಾಗಿ ಮಾಡಿದ್ರೆ ಚೆನ್ನಾಗಿತ್ತು. ದರೋಡಿಸಿರುವಂತೆ ಮೊದಲು ಈ ನಿನ್ನ ಕೆಂಬಣ್ಣದ ಕೆನ್ನೆಯ ಮೇಲೆ ಈ ನನ್ನ ತುಟಿ ಯಾಕೆ ತಿಳಿಸಲಿದೆಯಾ? ನೀವು ಬಲು ತುಂಟರು. ನಾನಲ್ಲ, ಈ ಕೆಂಬಣ್ಣದ ಕೆನ್ನೆಯ ಮೇಲೆ ಇರಲಿ, ಹಸಿದಿರುವರೇನು ಊಟ ಮಾಡಿಕೊಂಡು ಹೋಗಿರ? ಹಸಿದದ್ದು ಒಡಲಲ್ಲ, ಬೇಕಾದದ್ದು ಹಾಡು. ನಿನ್ನ ಮನದೊಪ್ಪಿ ಅಡಿಗೆಯನ್ನು ಮಾಡಿದರೆ ಊಟವನ್ನೇ ಮಾಡಬಲ್ಲೆ. ಊಟ ಬೇಕಾದ್ರೆ ಬಿಡಿ, ನೋಡಿ ಒಂದು ಕಪ್ ಹಾಲನ್ನಾದ್ರೂ ತೆಗೆದುಕೊಂಡು ಹೋಗಬಹುದು. ಮೊದಲು ಬೇಕಾದದ್ದು ನಿನ್ನ ಮನದ ಅಡಿಗೆಯ ಬೇಕಾಗಿಲ್ಲ, ಅನ್ನಕ್ಕೆ ಸರಿ ಇನ್ನು ಆಟವನ್ನು ಬೇಕು. ನಿಮ್ಮ ಅಣ್ಣ ಬಂದರೆ ನಾನು ಬಂದು ಹೋಗದಂತ ಹೇಳಿದೆ. ಹೋಗ್ಲೇಬೇಕಾ? ಹೋಗುತ್ತೇನೆ, ಆದರೆ ನಿನ್ನ ಹೃದಯದಿಂದಲ್ಲ, ಮತ್ತೆ ಬರಲೇ ಬರ್ತೇನೆ. ಸಮಯ ನಾನು ಬರಲೇ. ಕಮಲ, ಇಂದು ಬರುವಾಗ ದಾರಿಯಲ್ಲಿ ರಗಣ್ಣ ಭೇಟಿಯಾಗಿದ್ದಮ್ಮ. ಮತ್ತೆ ಕಣ ಕರೆದುಕೊಂಡು ಬರ್ಲಿಲ್ಲ ರಗಣ್ಣನನ್ನು? ಹುಟ್ಟಿಂದದಿಂದ ಬಂದ ತಮ್ಮ ತಂಗಿಯರಿಗಿಂತ ಇಂದು ಬಂದ ಅಡವೆ ಹೆಚ್ಚಾಗಿದೆಯಮ್ಮ. ಮನೆಗೆ ಬಾ ಎಂದು ಕರೆದರೆ ಕತ್ತೆಯವಂತೆ ವರ್ತಿಸಿ ಮದವೇರಿದ ಮಂಗನಂತೆ ಮಾತನಾಡಿಬಿಟ್ಟಮ್ಮ, ಮಾತನಾಡಿಬಿಟ್ಟ. ಹಿಂದಿನ ಜನ್ಮದಲ್ಲಿ ಅದ್ಯಾವ ಅಣ್ಣನ ತಂಗಿಯರನ್ನು ನಾನು ದೂರ ಮಾಡಿದ್ದೇನೋ ಅದು ಈ ಜನ್ಮದಲ್ಲಿ ನನ್ನನ್ನು ಕಾಡ್ತಿದೆ ಅಣ್ಣ. ರಗಣ್ಣನ ಪ್ರೀತಿಯಲ್ಲಿ ಬೆಳೆಯುವ ಮಾತೆ ನಮ್ಗಿಲ್ಲ ಅಣ್ಣ. ನಮ್ಮ ಪ್ರೀತಿ ವಾತ್ಸಲ್ಯಕ್ಕೆ ಕರಗದ ಅವನ ಮನಸ್ಸು ಈ ನಿನ್ನ ಕಣ್ಣೀರಿಗೆ ಕರಗುತ್ತದೇನಮ್ಮ. ಅವನು ಹೋದ್ರೆ ಹೋಗ್ಲೇ ಬಿಡು. ಹಾ, ಅಂದಾಗೆ ವಿಜಯನೇನಾದ್ರೂ ಬಂದಿದ್ದೇನಮ್ಮ? ಅಣ್ಣ, ಅವ್ರು ಆಗ್ಲೇ ಬಂದು ಹೋದರು. ಏನಾದ್ರೂ ಹೇಳಿದ್ನೆ? ಬಂದಿದ್ದೇನೆಂದು ಹೇಳುವಂದ್ರಷ್ಟೇ ಅಣ್ಣ. ವಿಜಯ್ ತನ್ನಣ್ಣ ನಾಗರಾಜನೊಂದಿಗೆ ನಿನ್ನ ಮದುವೆ ವಿಷಯವನ್ನು ಮಾತನಾಡುತ್ತೇನೆಂದು ಹೇಳಿದ್ದ. ಆದರೆ ಆ ವಿಷಯವನ್ನು ಅವನಣ್ಣನೊಂದಿಗೆ ಮಾತನಾಡಿದನೋ ಇಲ್ಲ ನನಗೆ ಗೊತ್ತಾಗ್ತಾ ಇಲ್ಲ. ಒಂದು ವೇಳೆ ಒಪ್ಪದಿದ್ದರೆ? ಅವನು ಒಪ್ಪದಿದ್ದರೇನಂತಮ್ಮ, ನನ್ನ ಮುದ್ದಾದ ಈ ಚಲುವೆಗೆ ವಿಜಯನಿಗಿಂತಲೂ 1000 ಪಟ್ಟು ಸುಂದರ ಸುಕುಮಾರನನ್ನು ತಂದು ಮದುವೆ ಮಾಡುತ್ತೇನೆ. ಅಣ್ಣ, ಅಂತರಂಗದಲ್ಲಿ ವಿಜಯ ನಿರಿಸಿಕೊಂಡು ಬಹಿರಂಗದಲ್ಲಿ ಬೇರೊಬ್ಬರನ್ನು ಮದುವೆ ಮಾಡಿಕೊಳ್ಳುವುದೇ? ಅಣ್ಣ, ಪರಸ್ಪರವಾಗಿ ಹೇಳ್ತಾ ಇದ್ದೀನಿ, ನಾವಿಬ್ಬರು ಪರಸ್ಪರವಾಗಿ ಪ್ರೀತಿ ಮಾಡ್ತಾ ಇದ್ದೇವಣ್ಣ. ನಾಳೆ ವಿಜಯನ ಅಣ್ಣನು ಹೋದರೆ ಏನಮ್ಮ ಗತಿ? ನಾಳೆ ನಿಂತು ಈ ಮದುವೆಯನ್ನು ನಡೆಸಿ ಕೊಡೋಣವೆಂದರೆ ನನ್ನ ಕೈಯಲ್ಲಿ ಬಿಡಿ ಗಾಸು ಕೂಡ. ಹಾಗಾದರೆ ಹಣವಿರದಿದ್ದರೆ ಈ ಮದುವೆ ನಡೆಯುವುದಿಲ್ಲವೇನಣ್ಣ? ಹಣ ಇಲ್ಲ ಎಂದರೆ ಸ್ಮಶಾನದಲ್ಲಿ ಎಳಕ್ಕೂ ಜಾಗ ಇಲ್ಲ ಅಂದಾಗ ಸಾವಿರಾರು ಜನರು ತಿಂದುಂಡು ಆರೈಸಿ ಹೋಗುವ ಒಂದು ಮಂಗಲ ಕಾರ್ಯ ಹಣವಿಲ್ಲದೆ ನಡೀತದೆ ನಮ್ಮ, ಹಣವಿಲ್ಲದೆ ನಡೆಯುತ್ತದೆ. ಏ ಲಕ್ಷ್ಮಿ, ಮನೆಗಳೆರಡರ ಮಧ್ಯಕ್ಕೆ ಅಲುಗಾಡದೆ ಕುಳಿತಿರಬೇಕಾಗಿ ಶ್ರೀಮಂತರ ಭಕ್ಷ್ಯ
ಅಡಿಗೆ ಕುಳಿತಿರುವ ನೆಟ್ಟು ನಿನಗೆ ಈ ಕಪಟಿಗಳ ನಿಸ್ವಾರ್ಥದ ಮೊರೆಯಾದರೂ ಕೇಳುವಷ್ಟು ಸಮಯವಾದರೂ ಏನಿದೆ? ಇನ್ನು ಬರುಜ ಕುಲದಲ್ಲಿ ವರ್ಗ ಭೇದವನ್ನು ಹುಟ್ಟಿಸುವಂತ ನಿನ್ನಂತ ದರಿದ್ರ ದೇವತೆ ಇದ್ದರೆಷ್ಟು ಬಿಟ್ಟರೆಷ್ಟು ಬಲಗಾಸೆ. ಲಕ್ಷ್ಮಿಯನ್ನೇಕೆ ಮುನಿವೆ ಚಂದ್ರು? ಅವಳೀಗ ನಿನ್ನ ಮನೆಯಂಗಳಕ್ಕೆ ಆಗಮಿಸಿ ನಾಗರಾಜರೇ, ಬನ್ನಿ. ಕಮಲ, ಕಂಬಳಿಂದ ತೆಗೆದುಕೊಂಡು ಪಾಪ. ಎಲ್ಲಿ ಬಿಡು ಚಂದ್ರು. ತಾವು ಈ ಬಡವನ ಮನೆಗೆ ಆಗಮಿಸಿದ ವಿಷಯವೇನೆಂದು ನಾನು ತಿಳಿಯಬೇಕು. ಅವಶ್ಯವಾಗಿ ತಾವು ಇಚ್ಛಿಸಿದ ಮದುವೆ ವಿಷಯ ಮಾತನಾಡಲೆಂದೇ ನಾ ಇಲ್ಲಿಗೆ ಬಂದದ್ದು. ಬೀಗರ ಯೋಗ್ಯತೆ ಇಷ್ಟಾದಿಗಳನ್ನು ಅರಿಯಬೇಡವೇ? ನಾನು ನಿಮ್ಮ ಬೀಗನ? ನನಗೆ ನಂಬದೇ ಆಗ್ತಾ ಇಲ್ವಲ್ಲ ನಾಗರಾಜ್. ಅಂತೂ ತಾವು ದೊಡ್ಡ ಮನಸ್ಸು ಮಾಡಿ ಈ ಮದುವೆಗೆ ಒಪ್ಪಿದ್ದು ನಮ್ಮವಳ ಭಾಗ್ಯವೇ ಸರಿ. ಕಮಲ, ಬಾಮ, ಬಡ ದೋಣಿಯನ್ನು ನಡೆಸುವ ನಿನ್ನನ್ನ ಶ್ರೀಮಂತ ಹಡಗನ್ನು ನಡೆಸಿಕೊಡಲು ನಿಶ್ಚಯಿಸಿದ್ದಾರೆ ಈ ನಾಗರಾಜ್ ಬಾಬು ಅವರು. ನಾಗರಾಜರೇ, ದೊಡ್ಡವರ ಮನೆಯಲ್ಲಿ ದೊಡ್ಡ ಮನಸ್ಸು ಇರುತ್ತದೆ ಎಂದು ಇಂದು ನಾನು ಅರಿತೆ. ನಾಗರಾಜರೇ, ವಿಜಯನ ಮದುವೆಯ ದಿನವೆಂದನ್ನು ತಾವು ನಿಶ್ಚಯಿಸಿದ್ದೀರಿ. ಮನಸ್ಸಿಗೆ ಬಂದಾಕ್ಷಣ ಮುಹೂರ್ತ ಕೂಡಿದಾಕ್ಷಣ. ನಾಗರಾಜರೇ, ಈ ವಿಷಯ ತಿಳಿದಾಗಿನಿಂದ ನನ್ನ ಮನಸ್ಸು ಹರ್ಷದ ತವರಾಗಿದೆ. ಈ ಸಮಯದಲ್ಲಿ ಒಂದಿಷ್ಟು ಸಿಹಿಯನ್ನು ಕೊಡೋಣವೆಂದರೆ ಮನೆಯಲ್ಲಿ ಸಕ್ಕರೆ ಇಲ್ಲ, ಕೈಯಲ್ಲಿ ಕಾಸಿಲ್ಲ. ಬಡ ಭಿಕಾರಿಗಳೇ, ಕೈಯಲ್ಲಿ ಕಾಸಿರದಿದ್ದರೂ ಅಲ್ಪ ಶ್ರೀಮಂತನಾಗರಕ್ಕೆ ಅಡಿಯಿಡಲು ಯಚಿಸಿದ್ದೀರ. ರಾಜ ರಕ್ತ ಹರಿಯುವ ವಿಜಯನಲ್ಲಿ ರಕ್ತದ ಈ ಎಣ್ಣೆಯಲ್ಲಿ ನಾಗರಾಜ್, ಏನಿದು ನಿಮ್ಮ ಮಾತಿನ ವರ್ತನೆ ನನಗಾಗುತ್ತಿಲ್ಲವಲ್ಲ. ಆ ಬಂದದ್ದು ಮದುವೆ ಅರ್ಥ ಹೇಳಲ್ಲ. ಈ ವಿಷಯವನ್ನು ಇಲ್ಲಿಗೆ ಸ್ಥಗಿತಗೊಳಿಸಲು. ಅಂದರೆ ತಮಗೆ ಮದುವೆ ಇಷ್ಟ ಇಲ್ಲವೇ? ಬಡ ಬಂಡಿಯ ಚಕ್ರವನ್ನು ಕುಬೇರನ ರಥಕ್ಕೆ ತೋರಿಸಿದ್ರೆ ಅದು ಸರಿಯಾಗಿ ಚಲಿಸಿದೆ. ಇಂಥ ಹುಚ್ಚು ಮನದ ಮಂದಿರವನ್ನು ಕಟ್ಟದೆ ನಿನ್ನ ಅಂತಸ್ತಿಗೆ ತಕ್ಕ ಭಿಕ್ಷುಕನೊಬ್ಬನನ್ನು ನೋಡಿಕೋ. ಹೇಳಿ ನಾಗರಾಜ್, ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳುವೆ. ಮುಗ್ಧಾದ ಮನಗಳೆರಡರ ಮನಸ್ಸನ್ನು ಒಂದು ಮಾಡಿ ತಾವು ಈ ಮದುವೆಗೆ ಒಪ್ಪಿದರೆ ನಾನು ಸಾಯುವವರೆಗೂ ಸೇವಕನಾಗಲು ತಕ್ಕವನು ನೀನು. ಊರಿಯವಳಾಗಬೇಕಾಗಿದ್ದ ಈ ನಿನ್ನ ತಂಗಿ ಅವಳಾಗಲು ಸಾಧ್ಯವೇ? ನಿನ್ನ ಅಂತಸ್ತಿಗೆ ತಕ್ಕ ಭಿಕ್ಷುಕನೊಬ್ಬನನ್ನು ನೋಡಿಕೋ. ಕುರಿಯ ಬೆಲೆ ಕಟ್ಟಬಲ್ಲ ನಿನ್ನಂತ ಕಟುಗನಿಗೆ ಗೊತ್ತು ಪ್ರೇಮದ ಬೆಲೆ. ಕೊಟ್ಟ ಮರ ಬೆಳಗುವ ಈ ನನ್ನ ಪ್ರೇಮ ಜ್ಯೋತಿ ನಿನ್ನ ಸರ್ವ ಸಂಪತ್ತಿಗಿಂತಲೂ ಮಿಗಿಲಾದವಳು. ಗುಣದಲ್ಲಿ ಚಿನ್ನ, ರೂಪದಲ್ಲಿ ರಾಣಿ. ರಾಣಿ ರಾಣಿ ನನ್ನ ತಮ್ಮನ ಸೂಳೆಯಾಗಲು ಯೋಗ್ಯತೆ ಇರದವಳು ರಾಣಿ. ನಾಲಿಗೆ ಹಿಡಿತದಲ್ಲಿರಲಿ. ಏನೋ ಮನೆಗೆ ಬಂದವರನ್ನು ಮರ್ಯಾದೆ ಕೊಟ್ಟರೆ ಬಾಯಿಗೆ ಬಂದಂತೆ ಬರುತ್ತೇನಾ? ಒಟ್ಟು ಬಾಯಿ ತುಚ್ಚ ಎಣ್ಣೆ. ನಿನ್ನಂತ ಹದ್ದು ಮೀರಿದ ಹೆಣ್ಣಿಗೆ ಸ್ಥಾನ ಕೊಡಲು ನನ್ನ ಮನೆ ಏನು ಸ್ಮಶಾನವಲ್ಲ. ನನ್ನ ತಂಗಿಯನ್ನು ಸ್ಮಶಾನಕ್ಕೆ ಕಳಿಸಿಕೊಡಲು ನನ್ನ ತಂಗಿ ಏನು ಶವವಲ್ಲ. ಎಚ್ಚಿಗೆ ಉಚ್ಚರಿಸಿ ರೊಚ್ಚಿ ಗೆಬ್ಬಿಸುವ ಮುನ್ನವೇ ಹೇಳಲಿಲ್ಲ. ಮನೆಯಲ್ಲಿ ಕಿಚ್ಚಿಗೂ ಗತಿ ಇಲ್ಲದಿದ್ದರೂ ರೊಚ್ಚಿಗೆ ಏನು ಕಡಿಮೆ ಇಲ್ಲ. ಜಾಣತನದಿಂದ ವರ್ತಿಸಿದರೆ ಈ ಲಕ್ಷ ರೂಪಾಯಿಗಳೊಂದಿಗೆ ಯಾವುದಾದ್ರೂ ಪಟ್ಟಣದಲ್ಲಿ ಸುಖವಾಗಿ ಜೀವನ ಸಾಗಿಸಬಹುದು. ವಿಚಾರಿಸು. ಹಣದಾಸೆಗೆ ಬಲಿಯಾಗಿ ಬೆಳೆಯಿಸಿದ ಹಸುವನ್ನೇ ಕೊರಳು ಕೈಯುವ ಕಸಾಯಖಾನೆಗೆ ತಳ್ಳುವಂತೆ ಏನಿಲ್ಲ ದರಿದ್ರ ಹಣದಾಸೆಗೆ ಬಿದ್ದು ನನ್ನ ತಂಗಿಯ ಪವಿತ್ರ ಪ್ರೇಮವನ್ನು ಬಲಿಕೊಡುವೆನೆಂದು ತಿಳಿದೆಯಾ? ನೋಡೋಣ, ಈ ನಿನ್ನ ದರಿದ್ರ ಹಣ ಗೆಲ್ಲುತ್ತೋ, ನನ್ನ ತಂಗಿಯ ಪವಿತ್ರ ಪ್ರೇಮ ಗೆಲ್ಲುತ್ತೋ?
ಈ ಆಧುನಿಕ ಪ್ರಪಂಚದಲ್ಲಿ ಗೆಲುವು ಎಂದು ದೊರೆಕರದೆ. ಇಲ್ಲ ಇಲ್ಲ, ಪ್ರೇಮಕ್ಕೇನೇ ಗೆಲುವು. ಈ ನಾಗರಾಜನೊಂದಿಗೆ ಅಡಗಟ್ಟಿದರೆ ಮದುವೆ ಮಂಟಪ ಮಸಾಭೂಮಿಯಾಗಿದೆ. ಎಚ್ಚರಿಕೆ. ಏಯ್! ಅದೇ ಮದುವೆಯ ಮಂಟಪದಲ್ಲಿ ಮದುವೆಯ ಅಗ್ನಿ ಮಂಟಪ ಕಟ್ಟಿ ನನ್ನ ತಂಗಿ ಕಮಲೆಯ ಮದುವೆಯನ್ನ ನಿನ್ನ ತಮ್ಮ ವಿಜಯನೊಂದಿಗೆ ನೆರವೇರಿಸಿಕೊಡದಿದ್ದರೆ ನಾನು ಚಂದ್ರಣ್ಣನೇ ಅಲ್ಲ. ನನ್ನ ಪ್ರತಿಜ್ಞೆಗೆ ವಿರುದ್ಧವಾಗಿ ಈ ಮದುವೆ ನಡೆದಿದ್ದೇ ಆದರೆ ಅದೇ ಮದುವೆ ಅಗ್ನಿಗೆ ನಿನ್ನ ದೇಹದ ರಕ್ತಾಭಿಷೇಕ ಮಾಡಿಸಿದರೆ ನನ್ನ ಹೆಸರು ನಾಗರಾಜನೇ ಅಲ್ಲ. ಅಂತದಿರು ಸಹೋದರಿ. ಕೂಡಿ ಕಾಡುವುದಕ್ಕಿಂತ ಕಾಡಿ ಕೂಡುವುದೇ ಲೇವು. ಇರಲಿ ಬಾಮ್ಮ, ಹಸಿವಾಗಿದೆ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈ ಕೂಡಲೇ ಮಾಡಿ. ಹಾಗೂ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ.